ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮರ ಟಾಕೀಸ್. ನಾನು ನಿಮ್ಮ ಶ್ರುತಿ. ಇವತ್ತು ಸೂಪರಾಗಿರೋ ಬಿಸಿ 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 ಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಪ್ಲೇಟು. ಇದೆಲ್ಲ ಹೊಟ್ಟೆ ಒಳಗಡೆ ಹೋದರೆ ಎಷ್ಟು ಕಲರ್ಫುಲ್ ಆಗುತ್ತೆ ನಮ್ಮ ಜೀವನ. ಇಲ್ಲಿ ನಾವಿವಾಗ ನಾನು ಗೆಡ್ಡೆಕೋಸು ತೊಗೊಂಡಿದ್ದೀನಿ 2, ಕ್ಯಾರೆಟ್ 2, ಬೀನ್ಸ್ ಒಂದು ಕೈ ಹಿಡಿಯಷ್ಟು ಮತ್ತು ಬಟಾಣಿ. ನಿಮ್ಗೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು ಅಂದರೆ ಹಾಕ್ಕೊಳ್ಬೇಕು ಅಥವಾ ಹಾಕ್ಕೊಳ್ಬೋದು ಅನಿಸಿದ್ರೆ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಆ ಮೆಣಸಿನ್ಕಾಯಿ ಆಪ್ಷನಲ್ಲಿ ನಿಮ್ಮಿಷ್ಟ. ಟೊಮ್ಯಾಟೊ, ಬಿಸಿಬೇಳೆಬಾತ್ ಪೌಡರ್, ಕೊತ್ತಂಬರಿ ಗಾರ್ನಿಷ್ಗೆ, ತೊಗರಿಬೇಳೆ ಹಾಗೂ ಅಕ್ಕಿ ಇಸ್ ದ ಮೇನ್ ಐಟಮ್. ತೊಗರಿಬೇಳೆ ತೂರ್ ದಾಲ್. ಅರ್ಧ ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ, 3/4 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಕ್ವಾಂಟಿಟಿ ಇದೇ ಥರ ತೊಗೊಳ್ಳಿ. 2 ಸಮ ತೊಗೊಂಡ್ರೆ ತುಂಬ ಗಟ್ಟಿ ಆ ಥರ ಅನಿಸುತ್ತೆ. ಇದು ಅರ್ಧ ತೊಗೊಂಡ್ರೆ ಅದು 3/4 ತೊಗೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ನೆಕ್ಸ್ಟು ನಾವಿಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂದರೆ ಕುಕ್ಕರ್ ಇಟ್ಕೊಳ್ಳೋಣ. ಒಂದು ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇದಕ್ಕೆ ತೊಗರಿಬೇಳೆ ಹಾಕ್ಕೊಂಡು ತೊಗರಿಬೇಳೆನ 1 ವಿಸಿಲ್ ಕೂಗಿಸ್ಕೊಳ್ಬೇಕು. ತೊಗರಿಬೇಳೆ ಫಸ್ಟ್ ಕುಕ್ ಆಗಬೇಕು. ತೊಗರಿಬೇಳೆ ಚೆನ್ನಾಗಿ ಬೆಂದ್ರೇ ಬಿಸಿಬೇಳೆಬಾತ್ ರುಚಿ ಬರೋದು. ಬೇಳೆ ಬೆಂದಿಲ್ಲ ಅಂದರೆ ಬಿಸಿಬೇಳೆಬಾತ್ ರುಚಿ ಬರೋಲ್ಲ. ಸೊ 1 ವಿಸಿಲ್ ಕೂಗಿಸ್ಕೊಳ್ಳೋಣ. ಇಲ್ಲಾಗಿದೆ 1 ವಿಸಿಲು. ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೇಳೆ ಬೇಯಕ್ಕಿಟ್ಟಿದ್ದೆ. ನೋಡಿ ತೀರಾ ಬೆಂದು ಇಲ್ಲ, ಇದಾಗಿಲ್ಲ, ಕರೆಕ್ಟಾಗಿದೆ. ಇದಕ್ಕೆ ಇವಾಗ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ. ನೀರು ಪರವಾಗಿಲ್ಲ, ಜಾಸ್ತಿನೇ ಇದ್ರೂ ಏನೂ ತೊಂದರೆ ಇಲ್ಲ. ನೀರು ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಆಮೇಲೆ ಇದು ಅಕ್ಕಿ ತರಕಾರಿ ಹಾಕಿ ಏನು ಕೂಗಕ್ಕೆ ಇಡ್ತಾ ಇದ್ದೀವಲ್ಲ ಕುಕ್ಕರು, ಇದು ತುಂಬ 1 ವಿಸಿಲ್ 2 ವಿಸಿಲ್ ಎಲ್ಲ ಏನು ಅವಶ್ಯಕತೆ ಇಲ್ಲ. ಅನ್ನ ತುಂಬ ಬೇಯಬಾರ್ದು. ಅದಕ್ಕೋಸ್ಕರ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇದನ್ನು ಬೇಯಕ್ಕಿಡಬೇಕು. 2 ವಿಸಿಲ್ 3 ವಿಸಿಲ್ ಎಲ್ಲ ಬೇಡ. ಇನ್ನೇನು 1 ವಿಸಿಲ್ ಬರುತ್ತೆ ಅನ್ನೋವಾಗ ನೀವು ಆಫ್ ಮಾಡಿದ್ರೆ ಕೂಡ ಸಾಕು. 1 ವಿಸಿಲ್ ಬಂದ್ಬಿಟ್ರೂ ಅದನ್ನು ನೀರು ಕೆಳಗಡೆ ಇಟ್ಟು ಪ್ರೆಷರ್ ಬಿಟ್ಬಿಡಿ. ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಒಂದು 3 to 4 ಸ್ಪೂನ್ಸ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಬರೀ ತುಪ್ಪದಲ್ಲೇ ಒಗ್ಗರಣೆ ಮಾಡ್ತೀನಿ ಅಂದ್ರೂ ಮಾಡ್ಬೋದು, ತೊಂದರೆ ಇಲ್ಲ. ಎಣ್ಣೆ ಕಾದಿದೆ. ಈಗ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವೇನಿತ್ತು ಅದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಹಾಕ್ಕೊಳ್ಳೇಬೇಕು, ಕಂಪಲ್ಸರಿ. ಪ್ಲೀಸ್ ಎಲ್ಲರೂ ತುಪ್ಪ ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಈರುಳ್ಳಿ ಬೇಯೋಕ್ಕೆ. ಯಾಕಂದರೆ ನಾವು ಅಲ್ಲಿ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಅಕ್ಕಿಗೆ. ನಾನು ಕ್ಯಾಪ್ಸಿಕಮ್ ತೋರಿಸಿಲ್ಲ ಇಂಗ್ರೀಡಿಯೆಂಟ್ಸಲ್ಲಿ, ಸಾರಿ. ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. 1 ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ನ. ಎಣ್ಣೆಯಲ್ಲಿ ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾವು ಇದಕ್ಕೆ ಟೊಮ್ಯಾಟೊ ಹಾಕ್ಕೊಳ್ಬೇಕು. ಟೊಮ್ಯಾಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಉಪ್ಪನ್ನ ನಾವು ಏನು ಅಕ್ಕಿಗೆ ಹಾಕ್ಕೊಂಡಿದ್ದೀವಲ್ಲ ಆಮೇಲೆ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಟೊಮ್ಯಾಟೊ ಬೇಯಕ್ಕಂತ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಸಾಕು. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೇಯಲಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 5 ನಿಮಿಷ ಟೊಮ್ಯಾಟೊ ಬೇಯಕ್ಕೆ ಬಿಟ್ಟರೆ, 5 ನಿಮಿಷ ಏನು ಬೇಕಿಲ್ಲ, 2 ನಿಮಿಷ ಟೊಮ್ಯಾಟೊನ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ಕೊಳ್ಳೋಣ. ಈಗ ಇಲ್ಲಿ 2 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ಇದೆ 2 ಮಿನಿಟ್ಸ್. ಇವಾಗ ಬಿಸಿಬೇಳೆಬಾತ್ ಪೌಡರ್ ಹಾಕ್ಕೊಂಡು ಜಿಗಿ 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 ಅಂತ ಒಂದು ಮಿಕ್ಸ್ ಕೊಟ್ಟು 2 ಮಿನಿಟ್ಸ್ ಬಿಟ್ಟರೆ ಆ ಸುತ್ತ ಎಣ್ಣೆ ಬಿಟ್ಕೊಳ್ಳುತ್ತೆ, ಎಲ್ಲ ಬೇಯುತ್ತೆ, ಎಲ್ಲ ರೆಡಿಯಾಗಿರುತ್ತೆ. ನೆಕ್ಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಚೆನ್ನಾಗಿ ಎಲ್ಲ ಕುಕ್ ಆಗಿದೆ, ಎಣ್ಣೆ ಕೂಡ ಬಿಟ್ಟಿದೆ. ಈಗ ನಮ್ಮ ಬಿಸಿಬೇಳೆಬಾತ್ ರೆಡಿ ಆಗ್ತಾಯಿದೆ. ನೋಡಿ ಈ ಥರ ಬೆಂದಿರಬೇಕು ಅನ್ನ. ಅನ್ನದ ಅಗಳು ಕಾಣಿಸ್ಬೇಕು. ತೀರಾ ನೀವು ಪೇಸ್ಟ್ ಥರ ಬೇಯಿಸಿದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ಈ ಥರ ಇದ್ರೇ ಚೆನ್ನಾಗಿರೋದು. ರೆಸ್ಟೋರೆಂಟ್ ಸ್ಟೈಲು ಅನ್ನದ ಅಗಳು ಸಿಗಬೇಕು. ತುಂಬ ಪೇಸ್ಟ್ ಥರ ಕಿಚಡಿ ಥರ ಮಾಡಿದ್ರೆ ಚೆನ್ನಾಗಿರಲ್ಲ. ಒಂದು ಮಿಕ್ಸ್ ಕೊಟ್ಟು ಒಂದು 5 ನಿಮಿಷ ಬಿಟ್ಟಿದ್ದೆ. ನೋಡಿ ಎಲ್ಲ ಫುಲ್ಲು ಹೊಂದ್ಕೊಂಡು ಸೂಪರಾಗಿದೆ. ನಾನಿಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಉಪ್ಪು ಕಡಿಮೆ ಇತ್ತು, ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಪ್ಲೇಟ್ ತಗೊಂಡು ಪ್ಲೇಟ್ಗೆ ಹಾಕ್ಕೊಂಡು ಅದರ ಮೇಲೆ ಒಂದು ಸ್ವಲ್ಪ ತುಪ್ಪ 1 ಸ್ಪೂನ್ ಹಾಕ್ಕೊಂಡು, ಅಥವಾ ಖಾರ ಬೂಂದಿ ಇಲ್ಲ ಕಾರ್ನ್ ಮಿಕ್ಸ್ಚರು ಇದೇನಾದರೂ ಹಾಕ್ಕೊಂಡು ತಿಂತಾ ಇದ್ದರೆ ಹೇಗಿರುತ್ತೆ ಅಂದರೆ ಮಾತೇ ಇಲ್ಲ ಅದರ ಬಗ್ಗೆ. ಸೂಪರಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ, ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಪಕ್ಕದಲ್ಲಿರೋ ಗಂಟೆನ ಹೊಡೀರಿ. ಥ್ಯಾಂಕ್ ಯು ಸೊ ಮಚ್.